ಮನುಷ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದೆಂಬ ಮಾತಿಗೆ ಪ್ರಾಣ ಭಯವನ್ನ ಬಿಟ್ಟು 26 ವಿಶ್ವ ದಾಖಲೆಗಳನ್ನ ಮಾಡಿರುವ ನೆದರ್ಲ್ಯಾಂಡ್ನ ವಿಮ್ ಹೋಪ್ ರವರೇ ಜೀವಂತ ಸಾಕ್ಷಿ. ಇನ್ನು ಅವರು ಒಂದು ಭಾರತಕ್ಕೆ ಬಂದಿದ್ದು ಏಕೆ, ತಮ್ಮ ದೇಶಕ್ಕೆ ಹಿಂತಿರುಗಿದ ನಂತರ ಆಗಿದ್ದೇನೆಂಬ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಚಿಕ್ಕವರಿದ್ದಾಗ ಕನಸಲ್ಲಿ ಕಾಡಲು ನಿಂತ ಹಿಮಾಲಯದ ದೃಶ್ಯಗಳು, ಸಾಧು ಸಂತರ ದೃಶ್ಯಗಳು ಋಷಿ ವಿದ್ಯೆಗಳನ್ನ ಕಲಿಯುವಂತೆ ಮಾಡಿದವು. ವಿಶ್ವ ದಾಖಲೆಗಳು ಸೃಷ್ಟಿಯಾದವು. ನಮಸ್ತೆ ಕರ್ನಾಟಕ, ನಮಸ್ತೆ ಕರ್ನಾಟಕ. ಐಸ್ಮನ್ ಎಂದು ಜಗತ್ ಪ್ರಸಿದ್ಧಿಯನ್ನು ಗಳಿಸಿರುವ 26 ವಿಶ್ವ ದಾಖಲೆಗಳನ್ನು ಸೃಷ್ಟಿಸಿರುವ ನೆದರ್ಲ್ಯಾಂಡ್ನ ವಿಮ್ ಹೋಪ್ ರವರು ಚಿಕ್ಕಂದಿನಿಂದ ಕಾಡುತ್ತಿದ್ದ ಕನಸುಗಳನ್ನು ಬೆನ್ನತ್ತಿ ತಮ್ಮ 17ನೇ ವರ್ಷದಲ್ಲಿ ಮನೆಯಲ್ಲಿ ಸುಳ್ಳು ಹೇಳಿ ಭಾರತಕ್ಕೆ ಬಂದರು. ಹಿಮಾಲಯದಲ್ಲಿ ಹೆಜ್ಜೆಗಳನ್ನಾಕುತ್ತಾ ಜನ್ಮ ಸಾರ್ಥಕವಾಯಿತೆಂದು ಆನಂದ ಬಾಷ್ಪವನ್ನು ಸುರಿಸಿದರು. But where you come from, the roots, I come back to the roots now. That is here in India. They are dear to me. They attract me. They respond to me. ನನ್ನ 17ನೆಯ ವಯಸ್ಸಿನಲ್ಲಿ ಭಾರತಕ್ಕೆ ಬಂದು ಹಿಮಾಲಯದಲ್ಲಿ ಹೆಜ್ಜೆಗಳನ್ನಾಕಿ ನಾನು ಮತ್ತೆ ನೆದರ್ಲ್ಯಾಂಡ್ಗೆ ಹೋದಾಗ ಭಾರತದ ಕನಸುಗಳು ಮತ್ತಷ್ಟು ಕಾಡಲು ನಿಂತವು. ನನಗೆ ಮಹಾಭಾರತವನ್ನು ಓದುವ, ಭಗವದ್ಗೀತೆಯ ಸಾರವನ್ನು ತಿಳಿಯುವ ತವಕ ದಿನದಿಂದ ದಿನಕ್ಕೆ ಹೆಚ್ಚಾಗಲು ನಿಂತ ನಂತರ ನಾನು ಮಹಾಭಾರತವನ್ನು ಓದಿದೆ, ಭಗವದ್ಗೀತೆಯ ಸಾರವನ್ನು ತಿಳಿಯಲಾರಂಭಿಸಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭಾರತದ ಪುರಾಣಗಳನ್ನು ಓದಲು ನಿಂತ ನಂತರ ಆಧ್ಯಾತ್ಮದತ್ತ ನನಗೆ ಒಲವು ಹೆಚ್ಚಲು ನಿಂತಿತು. ನಾನು ಧ್ಯಾನಕ್ಕೆ ಮೊರೆ ಹೋಗಲು ನಿಂತೆ. ಆ ಸಮಯದಲ್ಲಿ ನನಗೆ ಆ ಓರ್ವ ಗುರುವಿನಿಂದ ಧ್ಯಾನವನ್ನು ಕಲಿಯಲು ಇಚ್ಛೆಯಾಯಿತು. ಕಷ್ಟಪಟ್ಟು ನಾನು ಅವರ ಧ್ಯಾನ ಶಿಬಿರದಲ್ಲಿ ಪಾಲ್ಗೊಂಡು ಅವರಿಂದ ಧ್ಯಾನವನ್ನು ಕಲಿತೆ. ಅಂತಹ ಧ್ಯಾನವು ನನ್ನ ಜೀವನವನ್ನೇ ಬದಲಿಸಲಾರಂಭಿಸಿತು. ಅಚ್ಚರಿ ಎದುರಾಗಲು ಆರಂಭಿಸಿತು. ಅಂದು ವಿಮ್ ಹೋಪ್ ರವರಿಗೆ ಜೀವನವನ್ನೇ ಬದಲಾಯಿಸುವಂತಹ ಧ್ಯಾನವನ್ನು ಹೇಳಿಕೊಟ್ಟ ಆ ಗುರುಗಳಾದರೂ ಯಾರು ಅಂದರೆ, ಅಂದು ದೇಶ ವಿದೇಶಗಳಲ್ಲಿ ಹೆಸರು ಮಾಡಲು ನಿಂತ ಅತೀಂದ್ರಿಯ ಧ್ಯಾನ ವಿಧಾನದ ಮೂಲಕ ಲಕ್ಷಾಂತರ ಜನರ ಜೀವನವನ್ನೇ ಬದಲಾಗುವಂತೆ ಮಾಡಿದ ಭಾರತದ ಧ್ಯಾನ ಗುರು ಮಹರ್ಷಿ ಮಹೇಶ್ ಯೋಗಿ. ಮಹರ್ಷಿ ಮಹೇಶ್ ಯೋಗಿಯವರು 20ನೇ ಶತಮಾನದ ಪ್ರಸಿದ್ಧ ಆಧ್ಯಾತ್ಮ ಗುರುಗಳಲ್ಲಿ ಒಬ್ಬರು. ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಅಂದ್ರೆ ಅತೀಂದ್ರಿಯ ಧ್ಯಾನ ವಿಧಾನವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದವರು. ವಿದೇಶಗಳಲ್ಲಿ ಲಕ್ಷಾಂತರ ಜನರಿಗೆ ಅತೀಂದ್ರಿಯ ಧ್ಯಾನ ವಿಧಾನವನ್ನ ಹೇಳಿಕೊಟ್ಟಂತವರು. ಅಂತಹ ಧ್ಯಾನ ವಿಧಾನದಿಂದ ಲಕ್ಷಾಂತರ ಜನರ ಮನೋದೈಹಿಕ ಸಮಸ್ಯೆಗಳನ್ನ ನೀಗಿದಂತವರು ಮಹರ್ಷಿ ಮಹೇಶ್ ಯೋಗಿ. You're not asleep, but you're profoundly relaxed.
It's a really curious state that is a thing in itself. ಅಂದು ಮಹರ್ಷಿ ಮಹೇಶ್ ಯೋಗಿಯವರು ವಿದೇಶಿಗರಿಗೆ ಪರಿಚಯಿಸಿದ ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ವಿಧಾನವನ್ನ ಇಂದು ಮಿಲಿಯನ್ ಗಟ್ಟಲೆ ಪಾಶ್ಚಾತ್ಯರು ಅನುಸರಿಸುತ್ತಿದ್ದಾರೆ, ಉಪಯೋಗವನ್ನು ಪಡೆಯುತ್ತಿದ್ದಾರೆ. ಮಹೇಶ್ ಯೋಗಿಯವರ ಅತೀಂದ್ರಿಯ ಧ್ಯಾನ ವಿಧಾನದಿಂದ ಮನೋದೈಹಿಕ ಸಮಸ್ಯೆಗಳು ನಿವಾರಣೆಯಾಗುತ್ತಿರುವ ಕಾರಣ ಆ ಧ್ಯಾನ ವಿಧಾನದ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆಯನ್ನ ನಡೆಸಿದ್ದಾರೆ. ಅದರ ಮಹತ್ವವನ್ನ ಇದೀಗ ಜಗತ್ತಿಗೆ ಸಾರುತ್ತಿದ್ದಾರೆ. The point is to give the mind a few minutes to settle down and sink deeply and naturally experience the state of deep rest, restful alertness. ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಹುಟ್ಟಿ ಅಲಹಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಆಧ್ಯಾತ್ಮ ಜೀವನವನ್ನ ಅನುಸರಿಸಿ ವಿದೇಶಗಳಿಗೆ ಬೋಧಿಸಿದ ಅತೀಂದ್ರಿಯ ಧ್ಯಾನ ವಿಧಾನವಾದರೂ ಏನು, ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ. The principle of transcendental meditation is simple. Being is bliss in its nature, is infinite happiness. Mind is always moving in the direction of greater happiness. It is the experience of everyone. Wherever the mind goes, it goes in the direction of greater happiness. ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಎನ್ನುವುದು ಮನಸ್ಸನ್ನ ಸಹಜವಾಗಿ ಶಾಂತಗೊಳಿಸುವ ವಿಧಾನವಾಗಿದೆ. ಈ ವಿಧಾನವನ್ನ ತರಬೇತಿ ಪಡೆದ ಶಿಕ್ಷಕರಿಂದ ವೈಯಕ್ತಿಕವಾಗಿ ಕಲಿಸಲಾಗುತ್ತದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಮಂತ್ರವನ್ನ ನೀಡಲಾಗುತ್ತೆ. ಆ ಮಂತ್ರವನ್ನ ಜಪಿಸುತ್ತಾ ಸರಳ ರೀತಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗಬೇಕು. ಸುಮಾರು 20 ನಿಮಿಷಗಳ ಕಾಲ ಮನಸ್ಸಿನಿಂದ ಮಂತ್ರ ಜಪಿಸುತ್ತಾ ಧ್ಯಾನವನ್ನ ಮಾಡಬೇಕು. ಇನ್ನು ಇಂತಹ ಧ್ಯಾನ ವಿಧಾನವನ್ನ ಮಹರ್ಷಿ ಮಹೇಶ್ ಯೋಗಿಯವರಿಂದ ಕಲಿತ ವಿಮ್ ಹೋಪ್ ರವರು ಪ್ರತಿದಿನ ಅಭ್ಯಾಸದ ಜೊತೆಗೆ ಯೋಗ ಸಾಧನೆಯ ನೆರವಿನೊಂದಿಗೆ ಉಸಿರಿನ ಮೇಲೆ, ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸಲು ನಿಂತರು. ಮಹರ್ಷಿ ಮಹೇಶ್ ಯೋಗಿಯವರಿಂದ ಅತೀಂದ್ರಿಯ ಧ್ಯಾನ ವಿಧಾನವನ್ನ ಕಲಿತು ಜೊತೆಗೆ ಯೋಗ ಸಾಧನೆಯೊಂದಿಗೆ ಉಸಿರಿನ ಮೇಲೆ ಹಿಡಿತವನ್ನ ಸಾಧಿಸಲು ನಿಂತ ವಿಮ್ ಹೋಪ್ ರವರು ಆನಂತರ ಮತ್ತೋರ್ವ ಭಾರತೀಯ ಗುರುವಿನತ್ತ ಆಕರ್ಷಿತರಾದರು. ಇನ್ನು ಭಾರತ ಮೂಲದ ಆ ಗುರುವಾದರೂ ಯಾರು ಅಂದ್ರೆ, ವಿದೇಶಗಳಲ್ಲಿ ಅಂದು ತಮ್ಮ ವಿಚಾರಗಳೊಂದಿಗೆ ಸರಳ ಧ್ಯಾನ ಪದ್ಧತಿಯೊಂದಿಗೆ ಬಹಳಷ್ಟು ಹೆಸರನ್ನು ಮಾಡಲು ನಿಂತ ಓಶೋ ಗುರು ರಜನೀಶ್. ಓಶೋ ಗುರು ರಜನೀಶ್ರಿಂದ ಕೆಲ ವಿಚಾರಗಳನ್ನು ಅರಿತ ವಿಮ್ ಹೋಪ್ ರವರು ಆನಂತರ ಇಸ್ಕಾನ್ ಭಜನೆಗಳತ್ತ ಆಕರ್ಷಿತರಾದರು. ನೆದರ್ಲ್ಯಾಂಡ್ನಲ್ಲಿರುವ ಇಸ್ಕಾನ್ ಮಂದಿರಗಳಿಗೆ ಹೋಗಲು ನಿಂತರು. ಹರೇ ರಾಮ ಹರೇ ಕೃಷ್ಣ ನಾಮವನ್ನ ಭಜಿಸಲು ನಿಂತರು. What remains is the West. The Beatles brought in the transcendental meditation with Maharishi Mahesh Yogi, and I found that very nice. And then Bhagwan came, Sri Rajneesh from Pune. He came, and I thought very wise words. Amazing. ಭಾರತದ ಆಧ್ಯಾತ್ಮ ನಂಟಿನೊಂದಿಗೆ ಜೀವನವು ಹಾಗೆ ಸಾಗಿತು. ನಾನು ಪ್ರತಿದಿನ ಮಹರ್ಷಿ ಮಹೇಶ್ ಯೋಗಿಯವರಿಂದ ಕಲಿತ ಅತೀಂದ್ರಿಯ ಧ್ಯಾನವನ್ನ ಕಲಿತಂತಹ ಯೋಗಾಭ್ಯಾಸವನ್ನ ಮುಂದುವರಿಸಿದೆ. ಈ ನಡುವೆ ನಾನು ಮದುವೆಯಾದೆ, 4 ಮಕ್ಕಳಾದವು. ನಾನು ಜೀವನೋಪಾಯಕ್ಕಾಗಿ ಕೆಲವೊಮ್ಮೆ ಬರಹಗಾರನಾಗಿ, ಕೆಲವೊಮ್ಮೆ ಗೈಡ್ ಆಗಿ, ಕೆಲವೊಮ್ಮೆ ಟ್ರಕ್ ಡ್ರೈವರ್ ಆಗಿ ಕಾರ್ಯನಿರ್ವಹಿಸಲು ನಿಂತೆ. ಆನಂತರ ನನ್ನ ಜೀವನವನ್ನೇ ಬದಲಾಯಿಸುವಂತಹ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದು ಬಿಟ್ಟಿತು. ಆ ಘಟನೆಗೆ ನನ್ನ ಮಡದಿ ಒಲಾಯ ಖಿನ್ನತೆಯಿಂದ ಬಳಲಲು ಆರಂಭಿಸಿದ್ದು. ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದು. 8ನೇ ಮಹಡಿಯಿಂದ ಹಾರಿ ಬಿದ್ದದ್ದು. ಪ್ರಾಣವನ್ನ ಕಳೆದುಕೊಂಡಿದ್ದು. ಮಡದಿಯ ಸಾವಿನ ನಂತರ ಮಡದಿಯನ್ನ ನೆನೆದು ನೆನೆದು ರೋಧಿಸಲು ನಿಂತ ವಿಮ್ ಹೋಪ್ ರವರಿಗೆ ಏನೋ ತೋಚದಂತಾಯಿತು.
ತಾನು ಸಹ ಸಾವಿಗೆ ಶರಣಾಗಲು ಯೋಚಿಸಲು ನಿಂತಾಗ 4 ಪುಟ್ಟ ಪುಟ್ಟ ಮಕ್ಕಳ ಜವಾಬ್ದಾರಿ ಪ್ರತಿಕ್ಷಣ ಮಡದಿಯದ್ದೇ ನೆನಪು. ತಾನು ಸಹ ಖಿನ್ನತೆಗೆ ತೆರಳುವಂತಹ ಸ್ಥಿತಿ ಎದುರಾದಾಗ ತನಗರಿವಿಲ್ಲದಂತೆ ವಿಮ್ ಹೋಪ್ ರವರು ಕಾಡು ಮೇಡುಗಳಲ್ಲಿ ಅಲೆಯಲು ನಿಂತರು. ಪತ್ನಿ ವಿಯೋಗದ ನಂತರ ಕಾಡು ಮೇಡುಗಳಲ್ಲಿ ಅಲೆಯಲು ನಿಂತ ವಿಮ್ ಹೋಪ್ ಐಸಿನ ನದಿಯ ಮೇಲೆ ನಡೆಯಲು ನಿಂತರು. ಏನಾದರೂ ಆಗಲಿ ಅಂತ ಐಸಿನ ನದಿಯಲ್ಲಿ ಮುಳುಗಿಯೇ ಬಿಟ್ಟರು. ಹಾಗೆ ಹಿಮದ ನದಿಯಲ್ಲಿ ಮುಳುಗಿದ ನಂತರ ವಿಮ್ ಹೋಪ್ ರವರು ತಮ್ಮಲ್ಲಿ ಒಂದು ಬದಲಾವಣೆಯನ್ನ ಕಾಣಲು ನಿಂತರು. ಆ ಬದಲಾವಣೆಯೇ ಯಾವುದೇ ಯೋಚನೆಯು ತಲೆಗೆ ಬಾರದಂತಾಗಿದ್ದು ಕೇವಲ ಚಳಿಯನ್ನ ತಡೆಯುವ ನಿಟ್ಟಿನಲ್ಲಿ ಬುದ್ಧಿ ಮತ್ತು ಮನಸ್ಸು ಕೆಲಸ ಮಾಡಲು ನಿಂತದ್ದು. ಮನಸ್ಸು ಮತ್ತು ಬುದ್ಧಿಯ ಶೂನ್ಯಾವಸ್ಥೆಗೆ ತಲುಪಿದಂತಹ ಅನುಭವ ಆದ ನಂತರ ವಿಮ್ ಹೋಪ್ ರವರು ಮತ್ತೆ ಹಿಮದ ನದಿಯಲ್ಲಿ ಮುಳುಗಲು ನಿಂತರು. ಮಹರ್ಷಿ ಮಹೇಶ್ ಯೋಗಿಯವರಿಂದ ಕಲಿತಂತಹ ಧ್ಯಾನ ವಿಧಾನದ ನೆರವಿನಿಂದ, ಯೋಗ ಸಾಧನೆಯ ನೆರವಿನಿಂದ ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸಿ ಹಿಮ ನದಿಯೊಳಗೆ ಈಜಲು ನಿಂತರು. ತಮ್ಮಲ್ಲಿ ಮಹತ್ತರವಾದ ಬದಲಾವಣೆ ಕಾಣಲು ನಿಂತರು. ಮಹೇಶ್ ಯೋಗಿಯವರ ಧ್ಯಾನ ವಿಧಾನದ ನೆರವಿನಿಂದ, ಯೋಗದ ನೆರವಿನಿಂದ ಐಸ್ ಗಡ್ಡೆಗಳ ನೀರಿನಲ್ಲಿ ಮುಳುಗುವ ತಂತ್ರದಿಂದ ತಮ್ಮಲ್ಲಿ ಮಹತ್ತರವಾದ ಬದಲಾವಣೆ ಕಾಣಲು ನಿಂತ ವಿಮ್ ಹೋಪ್ರಿಂದ ಇಡೀ ಜಗತ್ತಿಗೆ ಒಂದು ಚಕಿತ ಎದುರಾಗಲು ನಿಂತಿತು. ಆ ಚಕಿತವೇ ವಿಮ್ ಹೋಪ್ ಹಿಮದ ನದಿಗಳಲ್ಲಿ ಈಜುತ್ತಾ ಹಿಮದ ಬೆಟ್ಟಗಳನ್ನು ಏರುತ್ತಾ ವಿಶ್ವ ದಾಖಲೆಯನ್ನ ನಿರ್ಮಿಸಲು ನಿಂತದ್ದು. ಗಿನ್ನಿಸ್ ಸೇರಿದಂತೆ ಸುಮಾರು 26 ವಿಶ್ವ ದಾಖಲೆಗಳನ್ನ ಮಾಡಿತು. ಸುಮಾರು 26 ವಿಶ್ವ ದಾಖಲೆಗಳನ್ನು ಬರೆದಿರುವ ನೀವು ಆ ದಾಖಲೆಗಳ ಮೂಲಕ ಜಗತ್ತಿಗೆ ಏನನ್ನ ಹೇಳಲು ಬಯಸುತ್ತೀರೆಂಬ ನಮ್ಮ ಪ್ರಶ್ನೆಗಳಿಗೆ ವಿಮ್ ಹೋಪ್ರಿಂದ ಬಂದಂತಹ ಉತ್ತರ, ನಾವು ಅಂದುಕೊಳ್ಳುವುದಕ್ಕಿಂತ ಹೆಚ್ಚಿನ ಶಕ್ತಿ ನಮ್ಮಲ್ಲಿ ಅಡಕವಾಗಿದೆ. ನಮ್ಮಲ್ಲಿ ಅಡಕವಾಗಿರುವ ಶಕ್ತಿಯ ಅರಿವು ನಮಗಾಗಬೇಕಾದ್ರೆ ಸೂಕ್ತ ರೀತಿಯ ತರಬೇತಿಯ ಅಗತ್ಯವಿದೆ. ಧ್ಯಾನದ ಮೂಲಕ, ಯೋಗ ಸಾಧನೆಯ ಮೂಲಕ ಮನಸ್ಸನ್ನ, ಬುದ್ಧಿಯನ್ನ ದೃಢಗೊಳಿಸಿ ಉಸಿರಾಟದ ಮೇಲೆ ನಿಯಂತ್ರಣವನ್ನ ಸಾಧಿಸಿದಾಗ ಎಂತಹ ಚಳಿಯನ್ನಾದರೂ ಗೆಲ್ಲಬಹುದು, ಎಂತಹ ಖಿನ್ನತೆಯನ್ನಾದರೂ ದೂರಾಗಿಸಿಕೊಳ್ಳಬಹುದು, ಎಂತಹ ಮನೋದೈಹಿಕ ಸಮಸ್ಯೆಗಳನ್ನಾದರೂ ನಾವು ದೂರಾಗಿಸಿಕೊಳ್ಳಬಹುದೆಂಬ ಮಾತು ಐಸ್ಮನ್ ವಿಮ್ ಹೋಪ್ ರವರದ್ದು. And what I wanted to show with that, first, I can do it. Training does it, and you can do it. But I do it because I got a lot of experience and I got more to search for in my life. ಇನ್ನು ಭಾರತೀಯ ಋಷಿ ಪರಂಪರೆಯ ವಿದ್ಯೆಗಳ ನೆರವಿನಿಂದ, ಯೋಗ ಸಾಧನೆಯಿಂದ, ಮಹೇಶ್ ಯೋಗಿಯವರ ಧ್ಯಾನ ವಿಧಾನದ ನೆರವಿನಿಂದ ವಿಮ್ ಹೋಪ್ ವಿಶ್ವ ದಾಖಲೆಗಳನ್ನು ಬರೆದು ಐಸ್ಮೆನ್ ಎಂದು ಖ್ಯಾತರಾಗಿದ್ದಾರೆ. ಕಠಿಣ ಪರಿಶ್ರಮದೊಂದಿಗೆ ಜೀವದ ಹಂಗನ್ನ ತೊರೆದು ವಿಮ್ ಹೋಪ್ ರವರು ಸೃಷ್ಟಿಸಿರುವಂತಹ ವಿಶ್ವ ದಾಖಲೆಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುತ್ತವೆ. ಹಿಮದಲ್ಲಿ ದೀರ್ಘಕಾಲ ಕುಳಿತುಕೊಂಡು ವಿಶ್ವ ದಾಖಲೆ, ಐಸ್ ತುಂಬಿದ ಪೆಟ್ಟಿಗೆಯಲ್ಲಿ ಸುಮಾರು 1 ಗಂಟೆ 53 ನಿಮಿಷಗಳ ಕಾಲ ಉಳಿದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು ವಿಮ್ ಹೋಪ್. ಬರಿಗಾಲಿನಲ್ಲಿ ಹಿಮದ ಮೇಲೆ ಮ್ಯಾರಥಾನ್, ಫಿನ್ಲ್ಯಾಂಡ್ನ ಆರ್ಕ್ಟಿಕ್ ಪ್ರದೇಶದಲ್ಲಿ ಸುಮಾರು 42.2 ಕಿಲೋಮೀಟರ್ ಮ್ಯಾರಥಾನ್ ಅನ್ನ ವಿಮ್ ಹೋಪ್ ಬರಿಗಾಲಿನಲ್ಲಿ ಯಶಸ್ವಿಯಾಗಿ ಪೂರೈಸಿದ್ರು. ವಿಶ್ವ ದಾಖಲೆಯನ್ನ ಮಾಡಿದ್ರು. ನನಗೆ ಚಳಿ ಆಗೋದಿಲ್ಲವೆಂದು ನಿನ್ನ ಬುದ್ಧಿ ನಿರ್ಧರಿಸಿದರೆ ಚಳಿ ಆಗೋದಿಲ್ಲ. ನನಗೆ ಬಿಸಿಲ ತಾಪವು ತಟ್ಟೋದಿಲ್ಲ ಅಂತ ನಿನ್ನ ಬುದ್ಧಿ ನಿರ್ಧರಿಸಿದರೆ ಬಿಸಿಲ ತಾಪ ತಟ್ಟುವುದಿಲ್ಲ ಅಂತ ಹೇಳಿ ವಿಮ್ ಹೋಪ್ ಮತ್ತೊಂದು ವಿಶ್ವ ದಾಖಲೆಯನ್ನು ಮಾಡಿದ್ರು. ಹಾಗೆ ಮಾಡಿದ ವಿಶ್ವ ದಾಖಲೆಗೆ ನಮೀಬಾ ಮರುಭೂಮಿಯಲ್ಲಿ ಮ್ಯಾರಥಾನ್ ಮಾಡಿದ್ದು. ತೀವ್ರ ಬಿಸಿಲಿನಲ್ಲಿ ನೀರು ಕುಡಿಯದೆ ಮ್ಯಾರಥಾನ್ ಪೂರ್ಣಗೊಳಿಸಿತು.
ತಾಂಜೇನಿಯಾದ ಅತಿ ಎತ್ತರವಾದ ಬಹಳಷ್ಟು ಕ್ಲಿಷ್ಟಕರವಾದ ಪರ್ವತವನ್ನ ಕೇವಲ ಶಾರ್ಟ್ಸ್ ಧರಿಸಿ 28 ಗಂಟೆಗಳಲ್ಲಿ ವಿಮ್ ಹೋಪ್ ಏರಿಬಿಟ್ಟರು. ವಿಶ್ವ ದಾಖಲೆಯನ್ನ ಮಾಡಿಬಿಟ್ಟರು. Congratulations! You are now at Uhuru, that's Freedom Peak, Tanzania. ನೇಪಾಳಕ್ಕೆ ಹೋಗಿ ಮೌಂಟ್ ಎವರೆಸ್ಟ್ ಪರ್ವತದಲ್ಲಿ ಶಾರ್ಟ್ಸ್ ಧರಿಸಿ ಸುಮಾರು 7400 ಮೀಟರ್ ಎತ್ತರದವರೆಗೆ ಏರಿದ್ರು ವಿಮ್ ಹೋಪ್. -ಡಿಗ್ರಿಗಳ ಚಳಿಯಿಂದ ಕೂಡಿರುವ ಉತ್ತರ ಧ್ರುವ ಪ್ರದೇಶಕ್ಕೆ ತೆರಳಿದ ವಿಮ್ ಹೋಪ್ ಅರ್ಧ ಮ್ಯಾರಥಾನ್ ಓಟವನ್ನ ಬರಿಗಾಲಿನಲ್ಲಿ ಪೂರೈಸಿ ದಾಖಲೆಯನ್ನ ಸೃಷ್ಟಿಸಿದ್ರು. ಮಾರ್ಚ್ 16ರಂದು ವಿಮ್ ಹೋಪ್ ಅವರು ಮಂಜುಗಡ್ಡೆಯ ಕೆಳಗಿನ ನೀರಿನಲ್ಲಿ ಅತೀ ದೂರ ಈಜಿ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ರು. ವಿಮ್ ಹೋಪ್ ರವರು 57.5 ಮೀಟರ್ ದೂರವನ್ನ ಮಂಜುಗಡ್ಡೆಯ ಕೆಳಗೆ ಈಜುವ ಮೂಲಕ ಈ ಅಪರೂಪದ ಸಾಧನೆಯನ್ನ ಮಾಡಿದ್ದಾರೆ. ಯೋಗದ ಅಡಿಪಾಯದಲ್ಲಿ, ಪ್ರಾಣಾಯಾಮದ ಅಡಿಪಾಯದಲ್ಲಿ ಐಸ್ ನೀರಿನಲ್ಲಿ ಮುಳುಗುವಂತಹ ವಿಮ್ ಹೋಪ್ ಮೆಥಡ್ ಅನ್ನ ಇದೀಗ ಜಗತ್ತಿನಾದ್ಯಂತ ಮಿಲಿಯನ್ ಗಟ್ಟಲೆ ಜನರು ಅನುಸರಿಸುತ್ತಿದ್ದಾರೆ. ಅಂತಹ ವಿಧಾನವನ್ನ ಅನುಸರಿಸುತ್ತಿರುವ ಜನರ ಪ್ರಕಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಮನೋಬಲವು ಹೆಚ್ಚುತ್ತೆ, ಬುದ್ಧಿಬಲವು ಹೆಚ್ಚುತ್ತೆ, ಮನೋದೈಹಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ, ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ, ಆರೋಗ್ಯ ವೃದ್ಧಿಸುತ್ತೆಂಬುದು. ಪ್ರಾಕ್ಟೀಸ್ ಮಾಡಿ ಅದು ಜಗತ್ತಿಗೆಲ್ಲ ಹೇಳಬೇಕು ಅಂತ ಹೇಳಿದ್. ಇವತ್ತು ಜಗತ್ತು ತುಂಬೆಲ್ಲ ವಿಮ್ ಹಾಪ್ ಮೆಥಡ್ ಅಂತಂದರೆ ಸಾವಿರ ಲಕ್ಷ ಇವರು ವೇಟ್ ಮಾಡ್ತಾರೆ. ಧ್ಯಾನದ ಮೂಲಕ, ಪ್ರಾಣಾಯಾಮದ ಮೂಲಕ ಉಸಿರಿನ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ನಿಯಂತ್ರಣ ಸಾಧಿಸಿ ಮಂಜುಗಡ್ಡೆಗಳ ನೀರಿನಲ್ಲಿ ಮುಳುಗುವ ವಿಧಾನದಿಂದ ಏನೆಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆಂಬ ನಮ್ಮ ಪ್ರಶ್ನೆಗಳಿಗೆ ವಿಮ್ ಹೋಪ್ರಿಂದ ಬಂದ ಉತ್ತರ: ಈ ವಿಧಾನದಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಮಸ್ಯೆಗಳು ದೂರಾಗುತ್ತವೆ, ಬುದ್ಧಿ ಮತ್ತಷ್ಟು ಚುರುಕಾಗುತ್ತೆ, ರಕ್ತ ಸಂಚಾರದ ಸಮಸ್ಯೆಗಳು ದೂರಾಗುತ್ತವೆ, ಡಿಪ್ರೆಷನ್ ಸಮಸ್ಯೆಗಳು ದೂರಾಗುತ್ತವೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಹಸಿವು ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮನೋದೈಹಿಕ ಸಮಸ್ಯೆಗಳು ದೂರಾಗುತ್ತವೆಂಬುದು. Killer number 1, cardiovascular related diseases. To see the biological age of my heart. And through the cold, you train your cardiovascular system to the best. ನಿಮ್ಮ ವಿಮ್ ಹೋಪ್ ಪದ್ಧತಿಯಿಂದ ಯಾವ ಪ್ರಯೋಜನವೂ ಇಲ್ಲ ಎಂದು ಹೇಳಲು ನಿಂತ ವೈಜ್ಞಾನಿಕ ಲೋಕಕ್ಕೆ ಉತ್ತರಿಸುವ ನಿಟ್ಟಿನಲ್ಲಿ ವಿಮ್ ಹೋಪ್ ರವರು ರೋಗಕಾರಕ ರೋಗಾಣುಗಳನ್ನು ತಮ್ಮ ದೇಹದೊಳಕ್ಕೆ ಇಂಜೆಕ್ಟ್ ಮಾಡಿಸಿಕೊಂಡರು. ಅಂತೆಯೇ ತಾವು ತರಬೇತಿ ನೀಡಿದಂತಹ ಜನರಿಗೂ ಸಹ ರೋಗಾಣುಗಳನ್ನು ಇಂಜೆಕ್ಟ್ ಮಾಡಿಸಿದ್ರು. ಆದರೆ ರೋಗಾಣುಗಳು ತಮ್ಮ ಕೆಲಸವನ್ನ ಮಾಡುವಲ್ಲಿ ವಿಫಲವಾಗಿ ಬಿಟ್ಟವು. ವೈದ್ಯಕೀಯ ಲೋಕವು ಬೆರಗಾಗಿ ಬಿಟ್ಟಿತು. That is inflammation. In my case, when they put it in, there was zero reaction. ತಮ್ಮ 50ನೇ ವಯಸ್ಸಿನಿಂದ ಹೆಸರನ್ನು ಮಾಡಲು ನಿಂತ, ದಾಖಲೆಗಳನ್ನು ಬರೆಯಲು ನಿಂತ ವಿಮ್ ಹೋಪ್ ರವರಿಗೆ ಅಂದು ಒಂದು ವಿಚಿತ್ರ ಎದುರಾಯಿತು, ಆಘಾತ ಎದುರಾಯಿತು. ಆ ಆಘಾತವೇ ಒಂದು ಅಪಘಾತದಲ್ಲಿ ಹೊಟ್ಟೆಯಲ್ಲಿನ ಕರಳುಗಳು ಕತ್ತರಿಸಿ ಹೋಗಿತ್ತು. ಸಾವು ಬದುಕಿನ ನಡುವೆ ಹೋರಾಟ ನಡೆಸಿತ್ತು. ವೈದ್ಯರು ಬದುಕುಳಿಯೋದು ಕಷ್ಟವೆಂದು ಹೇಳಿಬಿಟ್ಟರು. ಆದರೆ ನಾನು ಬದುಕುಳಿದೇ ತೀರುತ್ತೇನೆಂದು ದೃಢ ಸಂಕಲ್ಪವನ್ನ ಮಾಡಿದೆ. ಧ್ಯಾನದಲ್ಲಿ ನನ್ನನ್ನು ನಾನು ಚೇತನಗೊಳಿಸಿಕೊಂಡೆ. ಆನಂತರ ವೈದ್ಯರೇ ಅಚ್ಚರಿ ಪಡುವಂತಹ ಫಲಿತಾಂಶವು ಬಂದದ್ದು. ನಾನು ಬದುಕುಳಿದದ್ದು ಹಿಂದಿಗಿಂತಲೂ ಆರೋಗ್ಯಕರವಾಗಿತ್ತು. 2007, I went on a fountain. Yeah, and I broke my intestines
all the intestines inside. I just did this deliberately, going to sit on a fountain for cleaning my intestines. But now this broke through. 15 meters pressure was a bit too much. But here I am. I'm still alive. ಇಂತಹ ಸಾಧಕರನ್ನ, ಇಂತಹ ಸಾಹಸಿಗರನ್ನ, ಇಂತಹ ಯೋಗಿಗಳನ್ನ ಭಾರತಕ್ಕೆ ಕರೆತರಬೇಕು, ಕರ್ನಾಟಕಕ್ಕೆ ಕರೆತರಬೇಕೆಂಬ ವಚನಾನಂದ ಸ್ವಾಮೀಜಿಗಳ ನಿರಂತರ 10 ವರ್ಷಗಳ ಪ್ರಯತ್ನ ಕೊನೆಗೂ ಸಾಕಾರವಾಗಿ ಬಿಟ್ಟಿತು. ಶ್ವಾಸಗುರು ವಚನಾನಂದ ಸ್ವಾಮಿಗಳ ಆಹ್ವಾನದ ಮೇರೆಗೆ ಭಾರತಕ್ಕೆ ಬಂದ ವಿಮ್ ಹೋಪ್ ರವರು ಉತ್ತಮ ಆರೋಗ್ಯಕ್ಕಾಗಿ ಅನುಸರಿಸಬೇಕಾದ ಆ ಸರಳ ಸೂತ್ರವನ್ನ ಬಯಲು ಮಾಡಿದ್ರು. ಒತ್ತಡ ನಿವಾರಣೆಗಾಗಿ, ಉತ್ತಮ ಆರೋಗ್ಯಕ್ಕಾಗಿ ಅನುಸರಿಸಬೇಕಾದ ಆ ಸರಳ ಸೂತ್ರಗಳೇನು? ವಿಮ್ ಹೋಪ್ರ ಆ ಸರಳ ತಂತ್ರಗಳೇನು? ಶ್ವಾಸಗುರು ವಚನಾನಂದ ಸ್ವಾಮಿಗಳು ಪ್ರತಿ ವರ್ಷ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಶ್ರೇಷ್ಠ ಸಾಧಕರನ್ನ, ಯೋಗಿಗಳನ್ನ ಕರ್ನಾಟಕಕ್ಕೆ ಆಹ್ವಾನಿಸಿ ಅವರನ್ನ, ಅವರ ಸಾಧನೆಯನ್ನ ರಾಜ್ಯದ ಜನತೆಗೆ ಪರಿಚಯಿಸುವಂತಹ, ಅವರನ್ನ ಸನ್ಮಾನಿಸುವಂತಹ, ಅವರಿಗೆ ಯೋಗ ರತ್ನ ಬಿರುದನ್ನ ನೀಡುವಂತಹ ಮಹತ್ತರ ಕಾರ್ಯವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಬಾಲ್ಯದಿಂದನೂ ಶ್ರೇಷ್ಠ ಗುರುಗಳನ್ನ ಹುಡುಕಾಟದಲ್ಲಿ ಇದ್ದೀನಿ ನಾನು. ಪ್ರತಿಯೊಬ್ಬರಲ್ಲಿ ಒಂದೊಂದು ಗುಣ ಇರ್ತದೆ. ಐಸ್ಮ್ಯಾನ್ ಎಂಬ ಖ್ಯಾತಿಯನ್ನು ಹೊತ್ತಿರುವ 26 ವಿಶ್ವ ದಾಖಲೆಗಳನ್ನು ಬರೆದಿರುವ ಯೋಗಿ ವಿಮ್ ಹೋಪ್ರನ್ನ ಕರ್ನಾಟಕಕ್ಕೆ ಕರೆಸಬೇಕೆಂಬ ವಚನಾನಂದ ಸ್ವಾಮಿಗಳ 10 ವರ್ಷಗಳ ಕನಸು ಕೊನೆಗೂ ಸಾಕಾರವಾಯಿತು. ವಿಮ್ ಹೋಪ್ರನ್ನ ಸನ್ಮಾನಿಸಲಾಯಿತು, ಯೋಗ ರತ್ನ ಬಿರುದನ್ನು ನೀಡಿ ಗೌರವಿಸಲಾಯಿತು. ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ, ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳುವಂತಹ ನಿಮ್ಮ ವಿಮ್ ಹೋಪ್ ಸರಳ ಉಸಿರಾಟ ತಂತ್ರವನ್ನ ತಿಳಿಸಿಕೊಡಿರೆಂದು ನಾವು ಯೋಗಿ ವಿಮ್ ಹೋಪ್ರನ್ನ ಕೇಳಿದಾಗ, For that you sit tranquil or you lie down on the sofa in bed when you just woke up and you take a breath in through the belly, the chest, the head. It gets into the head, yes it does. So, and then you let it go. So you take it fully in and then you let it go. Not fully out, but fully in. Let it go. Then all in. Let it go. The belly. ಈ ಒಂದು ಸರಳ ಉಸಿರಾಟ ತಂತ್ರದಿಂದ ಮನಸ್ಸು ಹಾಗೂ ಮೆದುಳು ಶುದ್ಧಿಯಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ. ಈ ರೀತಿ 30 ಬಾರಿ ಉಸಿರಾಡಬೇಕು. ಪ್ರತಿದಿನ 2 ಸಮಯ ಮಾಡಬೇಕು, ಮುಂಜಾನೆ ಮತ್ತು ಮುಸ್ಸಂಜೆ. Not fully out, but fully in. Let it go. ಈ ಒಂದು ತಂತ್ರದಿಂದ ನರಮಂಡಲವು ಶಕ್ತಿಯುತವಾಗುತ್ತೆ, ಒತ್ತಡ ನಿವಾರಣೆಯಾಗುತ್ತೆ. ಒತ್ತಡ ನಿವಾರಣೆಯಾದರೆ ಅದಕ್ಕೆ ಸಂಬಂಧಿಸಿದ ನಾನಾ ಮನೋದೈಹಿಕ ಸಮಸ್ಯೆಗಳು ದೂರಾಗುತ್ತವೆಂಬ ಮಾತಿನ ಜೊತೆಗೆ ಮನುಕುಲಕ್ಕೆ ವಿಮ್ ಹೋಪ್ರ ಸಂದೇಶವು ಏನೆಂದರೆ, ಒಳ್ಳೆಯದನ್ನ ಯೋಚಿಸಿ, ಒಳ್ಳೆಯದನ್ನ ಮಾಡಿ, ಮೋಸ ವಂಚನೆಯನ್ನ ಮಾಡಬೇಡಿ, ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಇರಲಿ. ನಿಮ್ಮಲ್ಲಿ ನೀವು ಶಾಂತಿಯನ್ನ ಕಂಡುಕೊಂಡರೆ ಇಡೀ ಜಗತ್ತು ಶಾಂತಿಯುತವಾಗಿರುತ್ತೆ.
ಆಗೋದಿಲ್ಲವೆಂದರೆ ಏನೂ ಆಗೋದಿಲ್ಲ, ಆಗುತ್ತೆ ಅಂತ ಮಾಡಲು ನಿಂತರೆ ಎಲ್ಲವೂ ಸಾಧ್ಯವಾಗುವುದೆಂಬುದು ನಮ್ಮಲ್ಲಿ ನಮ್ಮ ಊಹೆಗೂ ಮೀರಿದ ಶಕ್ತಿ ಅಡಕವಾಗಿದೆ ಎಂಬುದು. ಅದನ್ನ ನೀವು ಅರಿಯಬೇಕಾದರೆ ನಿಮ್ಮ ಬುದ್ಧಿಶಕ್ತಿಗೆ, ನಿಮ್ಮ ಮನೋಶಕ್ತಿಗೆ ಉಸಿರಾಟದ ತಂತ್ರದ ಮೂಲಕ ತರಬೇತಿ ನೀಡಿರೆಂಬುದು. So you take it fully in, and then you let it go. Not fully out, but fully in. Let it go. ನಮ್ಮ ಊಹೆಗೂ ಮೀರಿದ ಶಕ್ತಿಯು ನಮ್ಮಲ್ಲಿ ಅಡಕವಾಗಿದೆ. ಅದನ್ನ ನಾವು ಅರಿಯಬೇಕಾಗಿದೆ. ಸೂಕ್ತ ರೀತಿಯ ಅಭ್ಯಾಸದಿಂದ ಅದರ ಅರಿವು ನಮಗೆ ಬಂದ ನಂತರ ಅಸಾಧ್ಯವು ಸಾಧ್ಯವೆಂಬ ಸಂದೇಶ ವಿಮ್ ಹೋಪ್ ರವರದ್ದಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಡಿಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಆ ಪ್ರಶ್ನೆಯೇ ಹೀಗೂ ಉಂಟೆ. ಒಮ್ಮೆ ಊಹಿಸ್ಕೊಳ್ಳಿ, -20 ಡಿಗ್ರಿ ಚಳಿಯಿರುವ ಆರ್ಕ್ಟಿಕ್ ಪ್ರದೇಶ. ಅಂದ್ರೆ ಆ ಚಳಿಗೆ ರಕ್ತ ಕೂಡ ಹೆಪ್ಪುಗಟ್ಟು ಬಿಡುತ್ತೆ. ಖಂಡಿತ. ಅಂತ ಭೀಕರ ವಾತಾವರಣದಲ್ಲಿ ಒಬ್ಬ ವ್ಯಕ್ತಿ ಕೇವಲ ಒಂದು ಶಾರ್ಟ್ಸ್ ಹಾಕ್ಕೊಂಡು ಬರಿಗಾಲ್ನಲ್ಲಿ ಬರೋಬ್ಬರಿ 42 ಕಿಲೋಮೀಟರ್ ಓಡ್ತಿದ್ದಾನೆ ಅಂದ್ರೆ ನಂಬ್ತೀರಾ? ಇದು ನಿಜಕ್ಕೂ ನಂಬೋಕೆ ಕಷ್ಟ. ಆತನಿಗೆ ಚಳಿ ಆಗ್ತಿಲ್ಲ, ಆ ಹಿಮಕ್ಕೆ ಚರ್ಮ ಸುಡ್ತಿಲ್ಲ ಅಂದ್ರೆ. ಹೌದು, ಇದು ಹಾಲಿವುಡ್ ಸಿನಿಮಾದ ಯಾವುದೋ ಕಾಲ್ಪನಿಕ ದೃಶ್ಯ ಅಂತ ಅನ್ಸ್ಬೋದು, ಆದ್ರೆ ಇದು ನೈಜ ಘಟನೆ. ಹೌದು, ಆ ಐಸ್ ಮ್ಯಾನ್ ಅಂತಾನೆ ಫೇಮಸ್ ಆಗಿರುವ ನೆದರ್ಲ್ಯಾಂಡ್ಸ್ನ ವಿಮ್ ಹಾಫ್ ಅವರ ಕಥೆ ಇದು. ಎಕ್ಸಾಕ್ಟ್ಲಿ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋದು ಆಧುನಿಕ ವಿಜ್ಞಾನವನ್ನೇ ಬೆಚ್ಚಿ ಬೀಳಿಸಿದ ಇದೇ ವಿಮ್ ಹಾಫ್ ಅವರ ರೋಚಕ ಕಥೆಯ ಬಗ್ಗೆ. ನಮ್ಮ ಈ ಡೀಪ್ ಡೈವ್ನ ಮುಖ್ಯ ಉದ್ದೇಶ ಏನಂದ್ರೆ, ಪಾಶ್ಚಿಮಾತ್ಯ ದೇಶದ ಒಬ್ಬ ಸಾಮಾನ್ಯ ಯುವಕನಿಗೆ ಹಿಮಾಲಯದ ಮೇಲಿದ್ದ ಗೀಳು ಹೇಗೆ ಜಗತ್ತನ್ನೇ ಬೆರಗುಗೊಳಿಸುವ 26 ವಿಶ್ವ ದಾಖಲೆಗಳಿಗೆ ಕಾರಣವಾಯಿತು ಅಂತ ತಿಳಿಯೋದು. ಜೊತೆಗೆ ಭಾರತೀಯ ಪ್ರಾಚೀನ ಧ್ಯಾನ ಪದ್ಧತಿಗಳು ಜೀವಶಾಸ್ತ್ರದ ನಿಯಮಗಳನ್ನೇ ಮರುಬರೆಯುವ ಮಟ್ಟಕ್ಕೆ ಹೇಗೆ ಬೆಳೆದ್ವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಈ ಕಥೆಯ ಆರಂಭ ಎಲ್ಲಿಂದ ಶುರುವಾಗುತ್ತೆ? ಅಂದ್ರೆ ಈ ಕಥೆಯ ಆರಂಭವೇ ಅತ್ಯಂತ ಕುತೂಹಲಕಾರಿಯಾಗಿದೆ. ನೆದರ್ಲ್ಯಾಂಡ್ಸ್ನಂತ ಯುರೋಪಿಯನ್ ದೇಶದಲ್ಲಿ ಬೆಳೆದ ಈ ಹುಡುಗನಿಗೆ ತನ್ನ ಎಳೆ ವಯಸ್ಸಿನಲ್ಲೇ ಒಂಥರ ವಿಚಿತ್ರ ಕನಸುಗಳು ಬೀಳೋಕ್ ಶುರುವಾಗುತ್ತೆ. ವಿಚಿತ್ರ ಕನಸುಗಳು ಅಂದ್ರೆ ಯಾವ ತರದ ಕನಸುಗಳು? ಭಾರತದ ಹಿಮಾಲಯದ ದೃಶ್ಯಗಳು, ಆಮೇಲೆ ಸಾಧು ಸಂತರ ರೂಪಗಳು ಪದೇ ಪದೇ ಕಾಡಲು ಶುರುವಾಗುತ್ತೆ. ತನಗೆ ಪರಿಚಯವೇ ಇಲ್ಲದ ಒಂದು ಸಂಸ್ಕೃತಿಯ ಸೆಳೆತ ಅದಾಗಿತ್ತು. ವಾವ್, ಇದು ಒಂಥರ ರಿವರ್ಸ್ ಎಕ್ಸ್ಪ್ಲೋರೇಷನ್ ಅಥವಾ ವಿಲೋಮ ಅನ್ವೇಷಣೆ ಇದ್ದಾಗೆ ಅಲ್ವಾ? ಖಂಡಿತವಾಗಿಯೂ. ಯಾಕಂದ್ರೆ ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ಯುವಕರು ಆ ವಯಸ್ಸಲ್ಲಿ ಬೇರೆನೇ ಯೋಚನೆ ಮಾಡ್ತಿರ್ತಾರೆ. ಹೌದು, 17ನೇ ವಯಸ್ಸಿನಲ್ಲಿ ಅವರು ಹೊರಗಿನ ಭೌತಿಕ ಜಗತ್ತನ್ನ, ದುಡ್ಡು, ಐಷಾರಾಮಿ ಜೀವನ ಹುಡುಕ್ತಾರೆ. ಆದ್ರೆ ಈತ ಮನೆಯಲ್ಲಿ ಸುಳ್ಳು ಹೇಳಿ ಆಂತರಿಕ ಜಗತ್ತನ್ನ ಹುಡುಕೊಂಡು ಭಾರತಕ್ಕೆ ಓಡಿ ಬರ್ತಾನೆ. ನಿಜ, ಭಾರತದ ನೆಲದ ಮೇಲೆ, ಅದರಲ್ಲೂ ಹಿಮಾಲಯದಲ್ಲಿ ಹೆಜ್ಜೆ ಹಾಕಿದಾಗ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಆನಂದ ಭಾಷ್ಪ ಸುರಿಸ್ತಾರೆ ವಿಮ್. ಅಷ್ಟು ಸಣ್ಣ ವಯಸ್ಸಿಗೆ ಈ ಮಟ್ಟದ ಆಧ್ಯಾತ್ಮಿಕ ಸೆಳೆತಕ್ಕೆ ಕಾರಣ ಏನಿರ್ಬೋದು ಅಂತ ಅನ್ಸುತ್ತೆ? ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಏನಂದ್ರೆ, ಪಾಶ್ಚಿಮಾತ್ಯ ಮನಸ್ಸುಗಳು ಸದಾ ಒಂದು ರೀತಿಯ ತಾರ್ಕಿಕ ಚೌಕಟ್ಟಿನಲ್ಲಿ ಯೋಚಿಸೋಕೆ ಒಗ್ಗೊಂಡಿರ್ತವೆ. ಓಕೆ, ಅಂದ್ರೆ ಲಾಜಿಕಲ್ ಆಗಿ ಯೋಚನೆ ಮಾಡೋದು. ಹೌದು. ಅದೇ ಆ ತಾರ್ಕಿಕತೆಗೆ ನಿಲುಕದ ಶೂನ್ಯತೆ ಕಾಡಿದಾಗ ಅದಕ್ಕೆ ಉತ್ತರ ಪೂರ್ವದ ಧ್ಯಾನ ಪದ್ಧತಿಗಳಲ್ಲಿ ಮಾತ್ರ ಸಿಗತ್ತೆ ಅನ್ನೋದು ಹಲವರ ನಂಬಿಕೆ. ಕರೆಕ್ಟ್. ವಿಮ್ ಹಾಫ್ ಭಾರತಕ್ಕೆ ಬಂದಾಗ ಕೇವಲ ಪ್ರವಾಸಿ ಆಗಿರಲಿಲ್ಲಲ್ವಾ? ಇಲ್ವೇ ಇಲ್ಲ. ಅವರು ಭಾರತದ ಪುರಾಣಗಳನ್ನ, ವಿಶೇಷವಾಗಿ ಮಹಾಭಾರತ ಮತ್ತು ಭಗವದ್ಗೀತೆಯನ್ನ ಆಳವಾಗಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಓ, ಅಂದ್ರೆ ಗೀತೆಯ ತತ್ವಗಳನ್ನ ಅರ್ಥ ಮಾಡ್ಕೊಂಡ್ರು. ಹೌದು. ಆ ಯದಾ ಯದಾ ಹಿ ಧರ್ಮಸ್ಯ ಶ್ಲೋಕದ ಹಿಂದಿನ ತತ್ವ ಅಂದ್ರೆ ಅಧರ್ಮ ಹೆಚ್ಚಾದಾಗ ಪ್ರಕೃತಿಯೇ ಒಂದು ಶಕ್ತಿಯನ್ನ ಹುಟ್ಟು ಹಾಕುತ್ತೆ ಅನ್ನೋ ನಂಬಿಕೆ ಅವರ ಆಧ್ಯಾತ್ಮಿಕ ಬುನಾದಿಯನ್ನ ಭದ್ರಪಡಿಸಿತು. ಆದರೆ ಕೇವಲ ಪುಸ್ತಕಗಳನ್ನ ಓದಿದ್ರೆ ಇಂಥ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಬರೋದಿಲ್ಲವಲ್ಲ. ಆತ ಯಾವುದಾದ್ರೂ ನಿರ್ದಿಷ್ಟವಾದ ತರಬೇತಿ ತಗೊಂಡ್ರಾ? ಖಂಡಿತ ತಗೊಂಡ್ರು. ಅವರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿದ್ದು ಬೇರೆ ಯಾರೂ ಅಲ್ಲ, 20ನೇ ಶತಮಾನದ ಪ್ರಸಿದ್ಧ ಆಧ್ಯಾತ್ಮ ಗುರು ಮಹರ್ಷಿ ಮಹೇಶ್ ಯೋಗಿಯವರು.
ಓ, ಮಹೇಶ್ ಯೋಗಿಯವರ ಸಂಪರ್ಕಕ್ಕೆ ಬಂದ್ರ ಅವರು? ಹೌದು, ಅವರಿಂದ ಅತೀಂದ್ರಿಯ ಧ್ಯಾನ ಅಥವಾ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅನ್ನ ವಿಮ್ ಕಲಿತಾರೆ. ಈ ಅತೀಂದ್ರಿಯ ಧ್ಯಾನದ ವಿಶೇಷತೆ ಏನು? ಅಂದ್ರೆ ಇದು ಸಾಮಾನ್ಯವಾಗಿ ನಾವು ಕಣ್ಣು ಮುಚ್ಚಿ ಕೂರುವ ಧ್ಯಾನಕ್ಕಿಂತ ಹೇಗೆ ಭಿನ್ನವಾಗಿದೆ? ಇದು ದಿನಕ್ಕೆ ಸುಮಾರು 20 ನಿಮಿಷಗಳ ಕಾಲ ನಿರ್ದಿಷ್ಟ ಮಂತ್ರವನ್ನ ಜಪಿಸ್ತಾ ಮಾಡುವ ಆಳವಾದ ಧ್ಯಾನ. ಓಕೆ, ಅಂದ್ರೆ ಮಂತ್ರಪಠಣ ಕೂಡ ಇರುತ್ತಾ? ಹೌದು, ಇದು ಮೆದುಳಿನ ಅಲೆಗಳನ್ನ, ವಿಶೇಷವಾಗಿ ಆಲ್ಫಾ ಮತ್ತು ಥೀಟಾ ವೇವ್ಸ್ ಅನ್ನ ಶಾಂತಗೊಳಿಸುವ ಮೂಲಕ ಮನಸ್ಸನ್ನ ಒಳಗಿನ ನಿಶ್ಶಬ್ದದ ಕಡೆಗೆ ಕೊಂಡೊಯ್ಯುತ್ತೆ. ಇದಲ್ಲದೆ ಬೇರೆ ಏನಾದರೂ ಪ್ರಭಾವ ಅವರ ಮೇಲಿತ್ತಾ? ಖಂಡಿತ. ಓಶೋ ರಜನೀಶ್ ಅವರ ಡೈನಾಮಿಕ್ ಧ್ಯಾನ ಪದ್ಧತಿಗಳು ಮತ್ತು ಇಸ್ಕಾನ್ ಮಂದಿರದ ಹರೇ ರಾಮ ಹರೇ ಕೃಷ್ಣ ಭಜನೆಗಳು ಕೂಡ ಅವರ ಮೇಲೆ ಅಪಾರ ಪ್ರಭಾವ ಬೀರಿದವು. ಅಂದ್ರೆ ದೇಹ ಮತ್ತು ಮನಸ್ಸನ್ನ ಪ್ರತ್ಯೇಕಲಾಗಿ ನೋಡೋ ಬದಲು ಅವೆರಡನ್ನೂ ಬೆಸೆಯೋ ಕೊಂಡಿಯಾಗಿ ಉಸಿರಾಟವನ್ನ ಅವರು ಆಗ್ಲೇ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಂತಾಯ್ತು. ನಿಖರವಾಗಿ. ಆದರೆ ಈ ಅತೀಂದ್ರಿಯ ಧ್ಯಾನದಿಂದ ಸಿಕ್ಕ ಮಾನಸಿಕ ಶಾಂತಿ ಕೇವಲ ಒಂದು ಆಧ್ಯಾತ್ಮಿಕ ಅನುಭವವಾಗಿ ಉಳಿಲಿಲ್ಲ. ಹೌದು, ಅವರ ಜೀವನದಲ್ಲಿ ಅಪ್ಪಳಿಸಿದ ಅತ್ಯಂತ ಘೋರ ದುರಂತವೊಂದನ್ನು ಎದುರಿಸಲು ಅದೇ ಧ್ಯಾನ ಅವರ ಏಕೈಕ ಅಸ್ತ್ರವಾಯಿತು ಅಂತ ಕೇಳಿದ್ದೀನಿ. ನಿಜ. ಆ ದುರಂತ ಎಂಥವರನ್ನಾದರೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾಶ ಮಾಡುವಂತಿತ್ತು. ಆ ದುರಂತದ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ವಿಮ್ ಹಾಫ್ ತನ್ನ ದೇಶಕ್ಕೆ ಮರಳಿ ಒಲಾಯ್ ಅನ್ನೋ ಮಹಿಳೆಯನ್ನ ಮದುವೆ ಆಗ್ತಾರೆ. ಅವರಿಗೆ 4 ಮುದ್ದಾದ ಮಕ್ಕಳಾಗ್ತವೆ. ಓಕೆ, ಸಂಸಾರ ಚೆನ್ನಾಗೇ ಇತ್ತು ಅನ್ಸುತ್ತೆ. ಹೌದು, ಸಂಸಾರ ಸಾಗಿಸಲು ಅವರು ಟೂರ್ ಗೈಡ್ ಆಗಿ, ಬರಹಗಾರನಾಗಿ, ಟ್ರಕ್ ಡ್ರೈವರ್ ಆಗಿ ಕೂಡ ದುಡಿತಾರೆ. ಎಲ್ಲವೂ ಸರಿಯಾಗಿಯೇ ಇತ್ತು. ಆಮೇಲೇನಾಯ್ತು? ಇದ್ದಟ್ಟಿದ್ದಂತೆ ಪತ್ನಿ ಒಲಾಯ್ ತೀವ್ರವಾದ ಖಿನ್ನತೆಗೆ ಜಾರ್ತಾಳೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಆಕೆ 8ನೇ ಮಾಡಿಯಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಮೈ ಗಾಡ್, ಇದು ಊಹಿಸಿಕೊಳ್ಳಲು ಅಸಾಧ್ಯವಾದ ನೋವು. ಹೌದು, 4 ಪುಟ್ಟ ಮಕ್ಕಳ ಜವಾಬ್ದಾರಿ, ಪ್ರತಿ ಕ್ಷಣವೂ ಕಾಡುವ ಹೆಂಡತಿಯ ನೆನಪು ಮತ್ತು ಆಕೆಯನ್ನ ಉಳಿಸಿಕೊಳ್ಳಲಾಗಲಿಲ್ಲ ಅನ್ನೋ ಅಪರಾಧಿ ಪ್ರಜ್ಞೆ. ಆ ವಿಪರೀತವಾದ ಮಾನಸಿಕ ವೇದನೆಯನ್ನ ತಡೆಯಲಾಗದೆ ವಿಮ್ ಹಾಫ್ ಹುಚ್ಚನಂತೆ ಕಾಡು ಮೇಡುಗಳಲ್ಲಿ ಗುರಿ ಇಲ್ದೆ ಅಲೆಯೋಕ್ ಶುರು ಮಾಡ್ತಾರಲ್ವಾ? ಅಲೆಯುವಿಕೆಯ ನಡುವೆ ಅವರಿದ್ದಕ್ಕಿದ್ದಂತೆ ಮೈ ಕೊರೆಯುವ ಐಸ್ ನದಿಗೆ ಹಾರಿಯೇ ಬಿಡ್ತಾರೆ. ಇದು ಆತ್ಮಹತ್ಯೆಯ ಪ್ರಯತ್ನ ಆಗಿತ್ತಾ ಅಥವಾ ಆ ನೋವಿನಿಂದ ತಪ್ಪಿಸಿಕೊಳ್ಳುವ ಹತಾಶೆನಾ? ಅದು ಅವರಿಗೆ ಮಾತ್ರ ಗೊತ್ತು. ಆದ್ರೆ ಆ ಮಂಜುಗಡ್ಡೆಯ ನೀರಿಗೆ ಹಾರಿದ ಕ್ಷಣ ಅವರ ಇಡೀ ಜೀವನದ ದಿಕ್ಕು ಬದಲಾಯಿತು. ಇಲ್ಲಿ ಜೀವಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ಸುತ್ತೆ. ಖಂಡಿತ. ವಿಪರೀತ ಚಳಿಯ ನೀರಿಗೆ ದೇಹ ಬಿದ್ದಾಗ ನರಮಂಡಲ ತಕ್ಷಣವೇ ಆಘಾತಕ್ಕೊಳಗಾಗುತ್ತೆ. ಇದನ್ನ ವಿಜ್ಞಾನದಲ್ಲಿ ಕೋಲ್ಡ್ ಶಾಕ್ ರೆಸ್ಪಾನ್ಸ್ ಅಂತ ಕರೀತಾರೆ. ಒಂದು ನಿಮಿಷ, ಇದು ಒಂಥರ ನಮ್ಮ ಕಂಪ್ಯೂಟರ್ ಹ್ಯಾಂಗ್ ಆದಾಗ ಕಂಟ್ರೋಲ್ ಆಲ್ಟ್ ಡಿಲೀಟ್ ಒತ್ತಿ ಇಡೀ ಸಿಸ್ಟಮ್ ಅನ್ನ ಫೋರ್ಸ್ ಆಗಿ ರೀಸೆಟ್ ಮಾಡ್ದ ಹಾಗೆ ಅಲ್ವಾ? ಅತ್ಯದ್ಭುತವಾದ ಹೋಲಿಕೆ. ನಿಖರವಾಗಿ ಅದೇ ನಡೆಯೋದು. ಆ ವಿಪರೀತ ಚಳಿಯಲ್ಲಿ ಮನುಷ್ಯನ ಮೆದುಳಿಗೆ ಬೇರೆ ಯಾವ ಯೋಚನೆಯನ್ನು ಮಾಡೋಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ಹೆಂಡತಿಯ ಸಾವಿನ ದುಃಖ, ಭವಿಷ್ಯದ ಚಿಂತೆ ಎಲ್ಲವೂ ಬ್ಲಾಂಕ್ ಆಗಿ ಬಿಡುತ್ತೆ. ಹೌದು, ಮೆದುಳಿನ ಏಕೈಕ ಗುರಿ ಈ ಚಳಿಯನ್ನ ತಡೆದು ಜೀವ ಉಳಿಸ್ಕೊಳ್ಳುವುದು ಹೇಗೆ ಅನ್ನೋದಾಗಿರುತ್ತೆ. ಇದು ಮನುಷ್ಯನನ್ನ ಸಂಪೂರ್ಣ ಶೂನ್ಯಾವಸ್ಥೆಗೆ ಕೊಂಡೊಯ್ಯುತ್ತೆ. ಇಲ್ಲಿ ನೋಡಿ, ವಿಷಯ ನಿಜಕ್ಕೂ ಕುತೂಹಲಕಾರಿ ಆಗೋದೇ ಇಲ್ಲೇ. ಅಂದ್ರೆ ಮಾನಸಿಕ ವೇದನೆಯನ್ನ ಮರೆಯಲು ಅವರು ತಮ್ಮ ದೇಹಕ್ಕೆ ಅದಕ್ಕಿಂತ ದೊಡ್ಡದಾದ ಭೌತಿಕ ಆಘಾತವನ್ನ ಬೇಕೆಂದೇ ನೀಡಿರು ಅಂತಾಯ್ತಲ್ವಾ? ಹೌದು, ಇದು ಕೇಳಲು ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಆ ಶೂನ್ಯಾವಸ್ಥೆಯ ಅನುಭವವಾದ ತಕ್ಷಣ ವಿಮ್ ಹಾಫ್ ಪದೇ ಪದೇ ಆ ಹಿಮದ ನದಿಗೆ ಹಾರಲು ಶುರು ಮಾಡಿದ್ರು. ಮಹೇಶ್ ಯೋಗಿಯವರಿಂದ ಕಲಿತ ಧ್ಯಾನ ಮತ್ತು ಉಸಿರಾಟದ ನಿಯಂತ್ರಣವನ್ನ ಆ ಮಂಜುಗಡ್ಡೆಯ ನೀರಿನಲ್ಲಿ ಪ್ರಯೋಗ ಮಾಡೋಕೆ ಶುರು ಮಾಡಿದ್ರು ಅನ್ಸುತ್ತಿದೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಧ್ಯಾನ ಮತ್ತು ಪ್ರಾಣಾಯಾಮದ ತಂತ್ರಗಳನ್ನ ವಿಪರೀತ ಚಳಿಯೊಂದಿಗೆ ಬೆರೆಸಿದಾಗ ಏನಾಗುತ್ತೆ? ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಅವರ ದೇಹದ ಸ್ವಯಂಚಾಲಿತ ನರಮಂಡಲ ಸಂಪೂರ್ಣವಾಗಿ ಅವರ ಹತೋಟಿಗೆ ಬರೋಕೆ ಶುರುವಾಯಿತು. ಅದು ಕೇವಲ ದುಃಖ ಮರೆಯುವ ಮಾರ್ಗವಾಗಿ ಉಳಿಲಿಲ್ಲ, ಮಾನವನ ದೈಹಿಕ ಮಿತಿಗಳನ್ನ ಎಲ್ಲಿಯವರೆಗೆ ವಿಸ್ತರಿಸಬಹುದು ಅಂತ ಪರೀಕ್ಷಿಸುವ ಒಂದು ಪ್ರಯೋಗವಾಗಿ ಬದಲಾಯಿತು ಅಲ್ವಾ? ಹೌದು, ಮತ್ತು ಆ ಮಿತಿಗಳನ್ನ ಅವರು ವಿಸ್ತರಿಸಿದ ಪರಿ ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ಬರೋಬ್ಬರಿ 26 ಗಿನ್ನೀಸ್ ವಿಶ್ವ ದಾಖಲೆಗಳು. ಐಸ್ ತುಂಬಿದ ಪೆಟ್ಟಿಗೆಯಲ್ಲಿ ಕೇವಲ ಶಾರ್ಟ್ಸ್ ಧರಿಸಿ 1 ಗಂಟೆ 53 ನಿಮಿಷ ಕಾಲ ಕೂರೋದಂದ್ರೆ ಸಾಮಾನ್ಯ ವಿಷಯನಾ? ಅಷ್ಟೇ ಅಲ್ಲ, ಫಿನ್ಲ್ಯಾಂಡ್ನ ಆರ್ಕ್ಟಿಕ್ ಪ್ರದೇಶದಲ್ಲಿ ಮಂಜುಗಡ್ಡೆಯ ಮೇಲೆ ಬರಿಗಾಲಿನಲ್ಲಿ 42 ಕಿಲೋಮೀಟರ್ ಮ್ಯಾರಥಾನ್ ಓಡಿದ್ದು ಇನ್ನೊಂದು ರೆಕಾರ್ಡ್. ಓ ಮೈ ಗಾಡ್!
ಕೇವಲ ಮಂಜುಗಡ್ಡೆಯ ಮೇಲಷ್ಟೇ ಅಲ್ಲ, ಅವರು ಆಫ್ರಿಕಾದ ಮೌಂಟ್ ಕಿಲಿಮಂಜಾರೋ ಪರ್ವತವನ್ನು ಬರೀ ಶಾರ್ಟ್ಸ್ ಧರಿಸಿ ಕೇವಲ 28 ಗಂಟೆಗಳಲ್ಲಿ ಏರಿದ್ರು ಅಲ್ವಾ? ಹೌದು, ಮತ್ತು ಮೌಂಟ್ ಎವರೆಸ್ಟ್ನಲ್ಲಿ ಬರೋಬ್ಬರಿ 7400 ಮೀಟರ್ವರೆಗೆ ಅದೇ ರೀತಿ ಏರಿದ್ರು. ಇನ್ನೊಂದು ಶಾಕಿಂಗ್ ರೆಕಾರ್ಡ್ ಅಂದ್ರೆ ಮಾರ್ಚ್ 2, 2016ರಂದು ಮಂಜುಗಡ್ಡೆಯ ಕೆಳಗಿನ ಹೆಪ್ಪುಗಟ್ಟಿದ ನೀರಿನಲ್ಲಿ 57 ಮೀಟರ್ ದೂರ ಈಜಿದ್ದು. ಹೌದು, ಈ ಎಲ್ಲಾ ಸಾಧನೆಗಳ ಹಿಂದೆ ಅವರು ಹೇಳೋ ಮಂತ್ರ ಒಂದೇ: ನನಗೆ ಚಳಿ ಆಗುದಿಲ್ಲ, ನನಗೆ ಬಿಸಿ ಆಗುದಿಲ್ಲ ಅಂತ ಬುದ್ಧಿ ನಿರ್ಧರಿಸಿದ್ರೆ ಅದೇ ಅಂತಿಮ ಅಂತ. ನಾನಿಲ್ಲಿ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗತ್ತೆ. 1 ನಿಮಿಷ ಕಾಯಿರಿ. ಇದೆಲ್ಲ ಕೇಳೋಕೆ ರೋಚಕವಾಗಿದೆ, ಆದರೆ ಕೇವಲ ಯೋಚಿಸಿದ ತಕ್ಷಣ ದೇಹ ಭೌತಿಕವಾಗಿ ಆ ಚಳಿಯನ್ನ ತಡೆಯೋಕೆ ಹೇಗೆ ಸಾಧ್ಯ? ಅದೇ ಅಲ್ವಾ ಎಲ್ಲರ ಪ್ರಶ್ನೆ ಕೂಡ. ಅಂದ್ರೆ ಚರ್ಮ ಸುಡಲ್ವಾ? ರಕ್ತ ಹೆಪ್ಪುಗಟ್ಟಲ್ವಾ? ಇದು ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರದ ನಿಯಮಗಳಿಗೆ ವಿರುದ್ಧ ಅಲ್ವಾ? ಇದು ಕೇವಲ ಮೈಂಡ್ ಗೇಮ್ ಆಗಿರೋಕ್ ಸಾಧ್ಯನೇ ಇಲ್ಲ. ಅದ್ಭುತವಾದ ಪ್ರಶ್ನೆ. ಇದು ಖಂಡಿತವಾಗಿಯೂ ಕೇವಲ ಮೈಂಡ್ ಗೇಮ್ ಅಲ್ಲ. ನೀವ್ ಬರೀ ಕೂತ್ಕೊಂಡು ನನಗೆ ಚಳಿ ಆಗ್ತಿಲ್ಲ ಅಂತ ಜಪಿಸಿದ್ರೆ ನಿಮ್ಮ ದೇಹ ಬೆಚ್ಚಗಾಗೋದಿಲ್ಲ. ಮತ್ತೆ ಅಲ್ಲಿ ಆಕ್ಚುಲ್ ಆಗಿ ಏನಾಗ್ತಿರತ್ತೆ? ಇಲ್ಲಿ ನಡೆಯೋದು ಅಪ್ಪಟ್ ಜೀವಶಾಸ್ತ್ರದ ಹ್ಯಾಕಿಂಗ್. ಅವರು ಡೆವಲಪ್ ಮಾಡಿದ ಆಳವಾದ ಉಸಿರಾಟದ ತಂತ್ರಗಳು ರಕ್ತದಲ್ಲಿನ ಆಮ್ಲಜನಕದ ಮಟ್ಟವನ್ನ ವಿಪರೀತವಾಗಿ ಹೆಚ್ಚಿಸುತ್ತವೆ. ಓಕೆ, ಉಸಿರಾಟದಿಂದ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಹೌದು, ಮತ್ತು ರಕ್ತದ pH ಮಟ್ಟವನ್ನ ಬದಲಾಯಿಸಿ ಅದನ್ನ ಹೆಚ್ಚು ಕ್ಷಾರೀಯವಾಗಿ ಅಂದ್ರೆ ಆಲ್ಕಲೈನ್ ಆಗಿ ಮಾಡುತ್ತವೆ. ಓ, ಅಂದ್ರೆ ಉಸಿರಾಟದ ಮೂಲಕ ರಕ್ತದ ರಾಸಾಯನಿಕ ಸಂಯೋಜನೆನೇ ಬದಲಾಯಿಸ್ತಾರ? ಖಂಡಿತ. ಈ ಪ್ರಕ್ರಿಯೆಯಿಂದ ದೇಹದಲ್ಲಿನ ಅಡ್ರಿನಾಲಿನ್ ಮಟ್ಟ ದಿಢೀರನ್ನೇ ಹೆಚ್ಚಾಗುತ್ತೆ. ಅಡ್ರಿನಾಲಿನ್ ಹೆಚ್ಚಾದಾಗ ಏನಾಗುತ್ತೆ? ಅಡ್ರಿನಾಲಿನ್ ಹೆಚ್ಚಾದಾಗ ದೇಹದಲ್ಲಿನ ಕಂದು ಬಣ್ಣದ ಕೊಬ್ಬು ಅಂದ್ರೆ ಬ್ರೌನ್ ಫ್ಯಾಟ್ ಉತ್ತೇಜಿತಗೊಳ್ಳುತ್ತೆ. ಈ ಬ್ರೌನ್ ಫ್ಯಾಟ್ನ ಕೆಲಸವೇ ದೇಹದ ಉಷ್ಣತೆಯನ್ನ ಕಾಪಾಡೋದು. ವಾವ್, ಇದು ನೈಸರ್ಗಿಕ ಹೀಟರ್ ತರ ಕೆಲಸ ಮಾಡುತ್ತೆ ಅಂತಾಯ್ತು. ಜೊತೆಗೆ ಅವರು ತಮ್ಮ ಮೆದುಳಿನ ಕಾಂಡವನ್ನ ಅಂದ್ರೆ ಬ್ರೈನ್ ಸ್ಟೆಮ್ ಅನ್ನ ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸಿ ರಕ್ತನಾಳಗಳು ಸಂಕುಚಿತಗೊಳ್ಳುವಂತೆ ಅಥವಾ ಹಿಗ್ಗುವಂತೆ ಮಾಡ್ತಾರೆ. ಇದರಿಂದ ಚಳಿಯ ವಾತಾವರಣದಲ್ಲೂ ಪ್ರಮುಖ ಅಂಗಗಳಿಗೆ ಬೆಚ್ಚಗಿನ ರಕ್ತದ ಪೂರೈಕೆ ನಿರಂತರವಾಗಿ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಇದೆಲ್ಲವೂ ಆಳವಾದ ಉಸಿರಾಟ ಮತ್ತು ಧ್ಯಾನದ ಪರಿಣಾಮ. ಓಹೋ, ಇದೊಂಥರ ನಮ್ಮ ದೇಹದ ಆಟೋ ಪೈಲಟ್ ಮೋಡ್ ಅನ್ನ ಆಫ್ ಮಾಡಿ ದೇಹದ ಉಷ್ಣಾಂಶವನ್ನ ಕಾಪಾಡುವ ಮ್ಯಾನ್ಯುಯಲ್ ಸ್ಟೀರಿಂಗ್ ಅನ್ನ ನಾವೇ ಕೈಗೆ ತಗೊಂಡಾಗೆ ಅಲ್ವಾ? ತುಂಬಾ ಸರಿಯಾಗಿ ಹೇಳಿದ್ರಿ. ಇದೇ ಕಾರಣಕ್ಕೆ ಅವರು ಚಳಿಯ ಜೊತೆಗೆ ವಿಪರೀತ ಸೆಕೆಯನ್ನು ತಡೆಯಬಲ್ಲೆ ಅಂತ ಸಾಬೀತುಪಡಿಸಲು ನಮೀಬಾ ಮರುಭೂಮಿಯಲ್ಲಿ 1 ಹನಿ ನೀರು ಕುಡಿದಿದೆ ಮ್ಯಾರಥಾನ್ ಓಡಿ ಮುಗಿಸಿದ್ರು. ಬಟ್ ಇಷ್ಟೆಲ್ಲ ಮಾಡಿದ್ರೂ ವೈದ್ಯಕೀಯ ಲೋಕ ಮೊದಲು ಇದನ್ನ ಒಪ್ಕೊಳ್ಳಕ್ಕೆ ಸಿದ್ಧರಿರಲಿಲ್ಲ ಅಂತ ಕೇಳಿದ್ದೀನಿ. ಹೌದು, ವಿಜ್ಞಾನಿಗಳು ಇದನ್ನ ಕೇವಲ ಒಬ್ಬ ವ್ಯಕ್ತಿಯ ದೇಹದ ವಿಚಿತ್ರ ಪ್ರತಿಕ್ರಿಯೆ, ಇದು ಬರೀ ಅಡ್ರಿನಾಲಿನ್ ರಶ್ ಅಷ್ಟೇ, ಇದರಿಂದ ಬೇರೆ ಯಾರಿಗೂ ಯಾವ ಉಪಯೋಗವೂ ಇಲ್ಲ ಅಂತ ತಳ್ಳಿ ಹಾಕಿದ್ರು. ಆಗ್ಲೇ ಅಲ್ವಾ ವಿಮ್ ಹಾಫ್ ವೈಜ್ಞಾನಿಕ ಜಗತ್ತಿಗೆ ಒಂದು ಅಚ್ಚರಿಯ ಸವಾಲೆಸೆಯೋದು? ಹೌದು, ಆ ಸವಾಲು ನಿಜಕ್ಕೂ ಭಯಾನಕವಾಗಿತ್ತು. ರಾಡ್ಬೋರ್ಡ್ ಯೂನಿವರ್ಸಿಟಿಯ ಮೆಡಿಕಲ್ ಸೆಂಟರ್ನಲ್ಲಿ ಆ ಪ್ರಸಿದ್ಧ ಪ್ರಯೋಗ ನಡೆಯುತ್ತೆ. ಆ ಪ್ರಯೋಗದಲ್ಲಿ ಏನ್ ಮಾಡಿದ್ರು? ವಿಜ್ಞಾನಿಗಳಿಗೆ ಅವರು ತಮ್ಮ ದೇಹಕ್ಕೆ ಈಕೋಲೈ ಬ್ಯಾಕ್ಟೀರಿಯಾದಂಥ ರೋಗಕಾರಕಗಳನ್ನ ಇಂಜೆಕ್ಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡ್ತಾರೆ. ಮೈ ಗಾಡ್, ಇದು ನಿಜಕ್ಕೂ ಡೇಂಜರಸ್ ಅಲ್ವಾ? ಸಾಮಾನ್ಯವಾಗಿ ಇಂಥ ರೋಗಾಣು ದೇಹಕ್ಕೆ ಸೇರಿದ್ರ ತೀವ್ರವಾದ ಜ್ವರ, ವಾಂತಿ ಬರೋದು ಗ್ಯಾರಂಟಿ. ಹೌದು, ಯಾರಿಗಾದ್ರೂ ಹಾಗೆ ಆಗೋದು. ಆದ್ರೆ ಆಶ್ಚರ್ಯಕರವಾಗಿ ವಿಮ್ ಹಾಫ್ಗೆ ಏನೂ ಆಗೋದಿಲ್ಲ. ಅವರು ಆ ರೋಗಾಣುಗಳನ್ನ ತಮ್ಮ ಶಕ್ತಿಯಿಂದ ಸಂಪೂರ್ಣವಾಗಿ ಸಾಯಿಸ್ಬಿಟ್ರಾ? ಇಲ್ಲಿ ಆಶ್ಚರ್ಯ ಏನಂದ್ರೆ ಆತನ ರೋಗ ನಿರೋಧಕ ಶಕ್ತಿ ಆ ಬ್ಯಾಕ್ಟೀರಿಯಾವನ್ನ ಸುಮ್ಮನೆ ಸಾಯಿಸಲಿಲ್ಲ. ಮತ್ತಿನ್ನೇನಾಯ್ತು? ಸಾಮಾನ್ಯವಾಗಿ ರೋಗಾಣು ದೇಹಕ್ಕೆ ಸೇರಿದಾಗ ನಮ್ಮ ಇನೇಟ್ ಇಮ್ಯೂನ್ ಸಿಸ್ಟಮ್ ವಿಪರೀತವಾಗಿ ಪ್ರತಿಕ್ರಿಯಿಸುತ್ತೆ. ಆ ಪ್ರತಿಕ್ರಿಯೆಯಿಂದಲೇ ನಮಗೆ ಜ್ವರ ಅಥವಾ ಉರಿಯೂತ ಬರೋದು. ಓಕೆ, ಅಂದ್ರೆ ಆ ಇನ್ಫ್ಲಮೇಷನ್ ಅನ್ನೋದೇ ರೋಗ ನಿರೋಧಕ ಶಕ್ತಿಯ ರಿಯಾಕ್ಷನ್. ಹೌದು, ಆದ್ರೆ ವಿಮ್ ಹಾಫ್ ತಮ್ಮ ಉಸಿರಾಟದ ತಂತ್ರದಿಂದ ಉತ್ಪತ್ತಿಯಾದ ವಿಪರೀತ ಅಡ್ರೆನಲಿನ್ ಮೂಲಕ ದೇಹದ ಆ ಉರಿಯೂತವನ್ನ ತಡೆಹಿಡಿದ್ರು. ಇದರರ್ಥ ರೋಗಾಣು ದೇಹದಲ್ಲಿದ್ರೂ ತನ್ನ ದೇಹ ಆ ರೋಗಾಣುವಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನೇ ಅವರು ಹ್ಯಾಕ್ ಮಾಡಿದ್ರು ಅಂತಾಯ್ತು. ಹೌದು, ರೋಗ ನಿರೋಧಕ ಶಕ್ತಿಯ ಪ್ರತಿಕ್ರಿಯೆಯನ್ನ ತಮಗೆ ಬೇಕಾದಂತೆ ನಿಯಂತ್ರಿಸಿದ್ರು. ವಿಜ್ಞಾನಿಗಳು ಬೆಚ್ಚಿ ಬಿದ್ದಿದ್ದು ಇದೇ ಕಾರಣಕ್ಕೆ. ಖಂಡಿತ. ಯಾಕಂದ್ರೆ ಮನುಷ್ಯನ ದೇಹದ ಸ್ವನಿಯಂತ್ರಿತ ನರಮಂಡಲವನ್ನ ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸಲು ಸಾಧ್ಯವೇ ಇಲ್ಲ ಅನ್ನೋದು ಮೆಡಿಕಲ್ ಸೈನ್ಸ್ನ ಬಲವಾದ ನಂಬಿಕೆಯಾಗಿತ್ತು. ಆ ನಂಬಿಕೆಯನ್ನ ವಿಮ್ ಹಾಫ್ ಪುಡಿ ಮಾಡಿದ್ರು ಅಷ್ಟೇ ಅಲ್ಲ, ಅವರು ಟ್ರೈನಿಂಗ್ ಕೊಟ್ಟ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಅದೇ ರೋಗಾಣು ಇಂಜೆಕ್ಟ್ ಮಾಡಿದಾಗ ಅವರು ಕೂಡ ಇದೇ ರೀತಿಯು ಉರಿಯೂತವನ್ನ ತಡೆಹಿಡಿದ್ರು. ವಾವ್,
ಇದು ಕೇವಲ ಒಬ್ಬ ಸೂಪರ್ ಹ್ಯೂಮನ್ನ ಕಥೆಯಲ್ಲ, ಇದು ತರಬೇತಿಯ ಮೂಲಕ ಪ್ರತಿಯೊಬ್ಬರೂ ಕಲಿಯಬಹುದಾದ ವಿದ್ಯೆ ಅಂತ ಸಾಬೀತಾಯಿತು. ನಿಜ. ಈ ಶಕ್ತಿ ಕೇವಲ ರೋಗಾಣುಗಳ ವಿರುದ್ಧ ಮಾತ್ರವಲ್ಲ, ಭೌತಿಕ ಗಾಯಗಳನ್ನ ವಾಸಿ ಮಾಡುವಲ್ಲೂ ಕೆಲಸ ಮಾಡಿದೆ. ಹೌದು, ಅವರಿಗೆ 50 ವರ್ಷ ವಯಸ್ಸಾಗಿದ್ದಾಗ ಒಂದು ಭೀಕರ ಅಪಘಾತ ಆಗುತ್ತಲ್ವಾ? ಹೌದು. ಆ ಅಪಘಾತದಲ್ಲಿ ಅವರ ಹೊಟ್ಟೆಯ ಕರುಳುಗಳು ಸಂಪೂರ್ಣವಾಗಿ ಹಾನಿಗೊಳಗಾಗ್ತವೆ. ಅವರು ಬದುಕುಳಿಯೋದೇ ಕಷ್ಟ ಅಂತ ವೈದ್ಯರು ಕೈ ಚೆಲ್ಲಿದ್ರು. ಆದರೆ ಸಾವಿನ ದವಡೆಯಲ್ಲಿದ್ರೂ ಅವರು ತಮ್ಮ ಧ್ಯಾನ ಮತ್ತು ಉಸಿರಾಟದ ಶಕ್ತಿಯಿಂದ ತಮ್ಮ ಜೀವಕೋಶಗಳನ್ನು ಮರುಸೃಷ್ಟಿಸಿಕೊಂಡು ಗುಣಮುಖರಾಗ್ತಾರೆ. ಮನಸ್ಸಿನ ಶಕ್ತಿ ಮತ್ತು ಉಸಿರಾಟದ ಲಯ ಜೀವಕೋಶಗಳ ಮಟ್ಟದಲ್ಲಿ ಎಷ್ಟು ಆಳವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಈ ಎಲ್ಲದರ ಮೂಲ ಇರೋದು ಭಾರತದ ಯೋಗ ಮತ್ತು ಪ್ರಾಣಾಯಾಮ ಪದ್ಧತಿಗಳಲ್ಲಿ ಅನ್ನೋದು ನಮ್ಮ ಹೆಮ್ಮೆ ಅಲ್ವಾ? ಖಂಡಿತ. ಅದನ್ನ ಪಾಶ್ಚಿಮಾತ್ಯ ವಿಜ್ಞಾನದ ಒರೆಗಲ್ಲಿಗೆ ಹಚ್ಚಿ ಜಗತ್ತಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿಮ್ ಹಾಫ್ ಪ್ರಸ್ತುತಪಡಿಸಿದ್ರು ಅಷ್ಟೇ. ಹಾಗಿದ್ರೆ ಈ ಜ್ಞಾನ ಮತ್ತೆ ಅದರ ಮೂಲಸ್ಥಾನವಾದ ನಮ್ಮ ಭಾರತಕ್ಕೆ ಹಿಂತಿರುಗಬೇಕಿತ್ತಲ್ವಾ? ಅದೃಷ್ಟವಶಾತ್ ಆ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದವರು ಕರ್ನಾಟಕದ ಶ್ವಾಸಗುರು ವಚನಾನಂದ ಸ್ವಾಮೀಜಿಗಳು. ಓಹೋ, ವಚನಾನಂದ ಸ್ವಾಮೀಜಿಗಳು ವಿಮ್ ಹಾಫ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಹೌದು. ಸತತ 10 ವರ್ಷಗಳ ಪ್ರಯತ್ನದ ನಂತರ ವಿಮ್ ಹಾಫ್ ಅವರನ್ನ ಕರ್ನಾಟಕಕ್ಕೆ ಕರೆತರುವಲ್ಲಿ ಅವರು ಯಶಸ್ವಿಯಾದ್ರು. ನಮ್ಮ ಮಣ್ಣಿನಿಂದ ಕಲಿತ ವಿದ್ಯೆಯನ್ನ ವಿಜ್ಞಾನದ ಪ್ರಯೋಗಾಲಯದಲ್ಲಿ ಸಾಬೀತುಪಡಿಸಿ ಮತ್ತೆ ನಮ್ಮ ಮಣ್ಣಿಗೆ ತಂದ ಆ ಸಾಧಕನಿಗೆ ಯೋಗರತ್ನ ಬಿರುದು ನೀಡಿ ಗೌರವಿಸಲಾಯ್ತಾ? ಆ ಭೇಟಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ತನ್ನ ದೈನಂದಿನ ಜೀವನದಲ್ಲಿ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಅತ್ಯಂತ ಸರಳವಾದ ಉಸಿರಾಟದ ತಂತ್ರವೊಂದನ್ನ ವಿಮ್ ಹಾಫ್ ಹಂಚಿಕೊಂಡ್ರು. ಈಗ ನಮ್ಮನ್ನ ಕೇಳ್ತಿರೋರಿಗೆ ಅನಿಸ್ಬೋದು, ಬರೀ ಉಸಿರಾಡಿದ್ರೆ ಡಿಪ್ರೆಷನ್ನು, ಒತ್ತಡ, ಕಾಯಿಲೆ ಎಲ್ಲ ಹೋಗ್ಬಿಡುತ್ತಾ? ಇಷ್ಟು ವರ್ಷದಿಂದ ನಾವು ಉಸಿರಾಡ್ತಲೇ ಇದೀವಲ್ಲ ಅಂತ. ಇಲ್ಲಿ ಮುಖ್ಯವಾಗೋದು ಕೇವಲ ಉಸಿರಾಟವಲ್ಲ, ಆ ಉಸಿರಾಟದ ಲಯ ಮತ್ತು ತೀವ್ರತೆ. ಹಾಗಾದ್ರೆ ಆ ತಂತ್ರ ಏನು ಅನ್ನೋದನ್ನ ವಿವರಿಸಿ ನಮ್ಮ ಕೇಳುಗರಿಗೆ. ಇದು ಅತ್ಯಂತ ಸರಳವಾಗಿದೆ. ಪೂರ್ತಿಯಾಗಿ ಆಳವಾಗಿ ಉಸಿರನ್ನ ಒಳಗೆಳೆದುಕೊಳ್ಳೋದು ಮತ್ತು ಯಾವುದೇ ಒತ್ತಡವಿಲ್ಲದೆ ನಿಧಾನವಾಗಿ ಬಿಡೋದು. ಓಕೆ, ಇದನ್ನ ಎಷ್ಟು ಸಲ ಮಾಡಬೇಕು? ಈ ರೀತಿ ನಿರಂತರವಾಗಿ 30 ಬಾರಿ ಮಾಡಬೇಕು. ದಿನಕ್ಕೆ 2 ಬಾರಿ, ಬೆಳಿಗ್ಗೆ ಮತ್ತು ಸಂಜೆ. ಇದನ್ನ ಅಭ್ಯಾಸ ಮಾಡಬೇಕು ಅಷ್ಟೇ. ಕೇವಲ 30 ಬಾರಿ ಆಳವಾದ ಉಸಿರಾಟ ಕೇಳಲು ಬಹಳ ಚಿಕ್ಕ ವ್ಯಾಯಾಮದಂತೆ ಕಾಣುತ್ತೆ. ಆದರೆ ಇದರ ಒಳಗಿನ ವಿಜ್ಞಾನದ ಗುಟ್ಟೇನು? ಮೆದುಳು ಮತ್ತು ದೇಹದ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ? ಈ ರೀತಿ ಲಯಬದ್ಧವಾಗಿ ಆಳವಾಗಿ ಉಸಿರಾಡುವುದರಿಂದ ಮೆದುಳಿಗೆ ಮತ್ತು ದೇಹದ ಮೂಲೆ ಮೂಲೆಗೂ ಹೆಚ್ಚಿನ ಆಕ್ಸಿಜನ್ನ ಪೂರೈಕೆಯಾಗತ್ತೆ. ಅಂದ್ರೆ ಆಕ್ಸಿಜನ್ ಲೆವೆಲ್ ಬೂಸ್ಟ್ ಆಡುತ್ತಾ? ಹೌದು. ಇದು ದೇಹದಲ್ಲಿನ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಜೀವಕೋಶಗಳನ್ನ ಹಾಳು ಮಾಡುವ ಒತ್ತಡವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಜೊತೆಗೆ ರಕ್ತ ಸಂಚಾರ ಕೂಡ ಸುಗಮವಾಗುತ್ತಲ್ವಾ? ಖಂಡಿತ. ನರಮಂಡಲವು ಶಾಂತಗೊಂಡು ಶಕ್ತಿಯುತವಾಗುತ್ತೆ. ದೈನಂದಿನ ಜೀವನದ ಒತ್ತಡ, ಆತಂಕ ಮತ್ತು ಡಿಪ್ರೆಷನ್ಗಳನ್ನ ದೂರವಿಡಲು ಇದೊಂದು ಅದ್ಭುತವಾದ ನೈಸರ್ಗಿಕ ಔಷಧ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ, ಇಂದು ಮನುಷ್ಯ ಎದುರಿಸ್ತಿರುವ ಹೆಚ್ಚಿನ ಮನೋದೈಹಿಕ ಸಮಸ್ಯೆಗಳಿಗೆ ನಮ್ಮದೇ ದೇಹದಲ್ಲಿ ಮದ್ದಿದೆ ಅಂತಾಯ್ತು. ವಿಮ್ ಹಾಫ್ ಅವರ ಅಂತಿಮ ಸಂದೇಶವೂ ಇದೇ ಆಗಿತ್ತು. ಮನುಷ್ಯನಲ್ಲಿ ನಮ್ಮ ಊಹೆಗೂ ಮೀರಿದ ಶಕ್ತಿ ಅಡಕವಾಗಿದೆ ಅಂತ. ಒಳ್ಳೆಯದನ್ನ ಯೋಚಿಸಿ ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ನಿಮ್ಮೊಳಗೆ ನೀವು ಶಾಂತಿ ಕಂಡುಕೊಂಡ್ರೆ ಈ ಇಡೀ ಜಗತ್ತು ನಿಮಗೆ ಶಾಂತವಾಗಿ ಕಾಣುತ್ತೆ ಅನ್ನೋದು ಅವರ ಮಾತು. ಹೌದು. ಅಸಾಧ್ಯ ಅನ್ನೋದು ಕೇವಲ ನಮ್ಮ ಮನಸ್ಸಿನ ಭ್ರಮೆಯಷ್ಟೇ. ಆಧ್ಯಾತ್ಮ ಮತ್ತು ವಿಜ್ಞಾನ ಅನ್ನೋದು 2 ಬೇರೆ ಬೇರೆ ದಿಕ್ಕುಗಳಲ್ಲ, ಅವು ಒಂದೇ ನಾಣ್ಯದ 2 ಮುಖಗಳು ಅಂತ ಅವರು ಸಾಬೀತುಪಡಿಸಿದ್ರು. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ದೇಹವನ್ನೇ ಪ್ರಯೋಗಾಲಯವನ್ನಾಗಿ ಮಾಡಿಕೊಂಡು ಇಡೀ ಜಗತ್ತಿಗೆ ಇದನ್ನ ತೋರಿಸ್ಕೊಟ್ಟ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ. ಖಂಡಿತವಾಗಿಯೂ ಇದೊಂದು ಅದ್ಭುತವಾದ ಪ್ರಯಾಣ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಒಂದು ಪ್ರಶ್ನೆ. ಒಮ್ಮೆ ಯೋಚಿಸಿ, ನಾವು ನಮ್ಮ ದೇಹವನ್ನ ಕೇವಲ ಒಂದು ಯಂತ್ರ ಅಂತ ತಿಳಿದುಕೊಂಡಿದ್ದೀವಿ. ಆದ್ರೆ ಆ ಯಂತ್ರದ ಸಾಮರ್ಥ್ಯ ನಮಗೆ ಇನ್ನು ಪೂರ್ತಿಯಾಗಿ ಅರ್ಥನೇ ಆಗಿಲ್ಲ. ಕರೆಕ್ಟ್. ಕೇವಲ ಉಸಿರಾಟದ ಲಯವನ್ನ ಬದಲಾಯಿಸುವುದರ ಮೂಲಕ ಒಬ್ಬ ಮನುಷ್ಯ ತನ್ನ ದೇಹದ ರೋಗ ನಿರೋಧಕ ಶಕ್ತಿಗೆ ತಾನು ಹೇಳಿದಂತೆ ಕೇಳಲು ಆದೇಶ ನೀಡಬಹುದು. ಅಂದ್ರೆ ರಕ್ತ ಹೆಪ್ಪುಗಟ್ಟುವ -20 ಡಿಗ್ರಿ ಚಳಿಯಲ್ಲಿಯೂ ಮ್ಯಾರಥಾನ್ ಓಡಬಹುದು ಎಂದಾದ್ರೆ, ನಮಗೆ ಅರಿವೇ ಇಲ್ಲದ ನಮ್ಮ ದೇಹದ ಇನ್ಯಾವ ಸ್ವಯಂಚಾಲಿತ ವ್ಯವಸ್ಥೆಗಳನ್ನ ನಾವು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಬೋದು? ಬಹುಶಃ ನಾವು ನಮ್ಮ ದೇಹ ಎಂಬ ಈ ಅತ್ಯಾಧುನಿಕ ಯಂತ್ರದ ಕೇವಲ 1% ಸಾಫ್ಟ್ವೇರ್ ಅನ್ನ ಮಾತ್ರ ಬಳಸ್ತಿದ್ದೀವೇನೋ ಅಲ್ವಾ?
ಇನ್ನು ಉಳಿದ 99% ಶಕ್ತಿ ನಮ್ಮೊಳಗೆ ಹಾಗೆಯೇ ನಿದ್ರಿಸ್ತಿದೆಯಾ? ಆ ನಿದ್ರಿಸುತ್ತಿರುವ ಶಕ್ತಿಯನ್ನ ಬಡಿದೆಬ್ಬಿಸುವ ರಿಮೋಟ್ ಕಂಟ್ರೋಲ್ ನಮ್ಮದೇ ಉಸಿರಾಟದಲ್ಲಿ ಅಡಗಿದೆಯಾ? ಸ್ವಲ್ಪ ಯೋಚಿಸಿ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.